ಸ್ಟಾಪ್. ಮುಂದೆ ಹೋಗ್ಬಿಡಿ. ಹಿಂದಿನಪ್ಪ ನೀನು ಮೊಬೈಲ್ ಚಾಮುಂಡಿ ದರ್ಶನ ಬಂದಿದ್ರಿ. ತಾಯಿ ಹತ್ರ ಏನು ಬೇಡ್ಕೋಬೇಕು ಸಿನಿಮಾದ ಬಗ್ಗೆ? ತಾಯಿ ಹತ್ರ ಬೇಡ್ಕೊಳ್ಳೋದಿಲ್ಲ, ಆಶೀರ್ವಾದ ತಗೊಂಡು ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ. ರಾಕ್ಷಸ 7ಗೆ ರಿಲೀಸ್ ಆಗ್ತಿದೆ. ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇಲ್ಲ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲ ನಾವು ಥಿಯೇಟರ್ ವಿಸಿಟ್ಸ್ ಮಾಡ್ಬೇಕಾದ್ರೆ ಬಂದು ತಾಯಿ ಆಶೀರ್ವಾದ ಯಾವಾಗಲೂ ತೊಗೊಂಡು ಹೋಗ್ತೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀನಿ. ಖಂಡಿತವಾಗ್ಲೂ ತಾಯಿ ಆಶೀರ್ವಾದ ಇರುತ್ತೆ, ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ರಾಕ್ಷಸ ಮೂವಿ ಅಂದ್ರೆ ಸರ್ ಏನು ಥೀಮ್ ಇದೆ? ತುಂಬ ಹೊಸದು, ನನಗೆ ಪರ್ಸನಲ್ ಆಗಿ ತುಂಬ ಹೊಸ ಜಾನ್ರ ನನಗೆ. ಆ್ಯಂಡ್ ಅದಲ್ಲದೆ ನಮ್ಮ ಡೈರೆಕ್ಟರ್ ಹೇಳೋ ರೀತಿ ಬೇರೆ ಯಾವ ಭಾಷೆಯಲ್ಲೂ ಒಂದು ಹಾರರ್ ಟೈಮ್ ಲೂಪ್ ಸಿನಿಮಾ ಬಂದಿಲ್ಲ ಇದುವರೆಗೂ. ಸೊ ನಾವೇ ಫಸ್ಟು ಅಂತ. ಸೊ ಖಂಡಿತವಾಗ್ಲೂ ಜನಕ್ಕೆ ಒಂದು ಹೊಸ ವಿಜುವಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ರಾಕ್ಷಸ. ಪ್ರಜ್ವಲ್ ದೇವರ ಅಂತ ದೇವರಾಜ್ ಸ್ಮೂತು ಅದನ್ನೇ ಚೇಂಜ್ ಮಾಡಿದೆ. ಅಂದರೆ ನಾನು ಪ್ರತಿ ಸಲ ವಿಭಿನ್ನ ಪಾತ್ರಗಳು ಮಾಡೋ ಅವಕಾಶ ಸಿಕ್ಕಿದಾಗ ಖಂಡಿತವಾಗ್ಲೂ ಅದನ್ನು ಒಪ್ಕೊಂಡಿದ್ದೀನಿ. ಮೊದಲನೇ ಸಿನಿಮಾಲೇ ಸಿಕ್ಸರ್ ಮಾಡಿದಾಗ ಎಲ್ಲರೂ ಚಾಕ್ಲೇಟ್ ಬಾಯ್ ಅಂತಿದ್ರು. ಅದಕ್ಕೆ 2ನೇ ಸಿನಿಮಾಲೇ ನೆಗೆಟಿವ್ ಶೇಡ್ ಮಾಡಿದೆ ಗೆಳೆಯ ಅಲ್ಲಿ. ಸೊ ಈ ಥರದ ಪಾತ್ರಗಳು ಸಿಕ್ಕಾಗ ಒಬ್ಬ ನಟನಿಗೆ ನಟನೆ ಮಾಡೋದು ಒಂದು ಒಂದು ಮಜಾ. ಸೊ ಆ ಅವಕಾಶ ಲೋಹಿತ್ ಕೊಟ್ಟಿದ್ದಾರೆ ನನಗೆ. ಸೊ ನೀವೇನು ಸ್ಮೂತ್ ಅಂತಿದ್ದೀರಾ, ಅದು ಟೋಟಲ್ ಆಪೋಸಿಟ್ ಇರುತ್ತೆ ಸಿನಿಮಾಲಿ. ಈಗ 100-250 ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಾರೆ ನಿಮ್ಮ ಚಲನಚಿತ್ರ. ಎಕ್ಸೈಟ್ ಅವ್ರಿಗೆ 100 ರೂಪಾಯಿ ಅಲ್ಲ, ಪ್ರತಿಯೊಂದು ರೂಪಾಯಿಗೂ ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ನಮ್ಮ ಕೆಲಸನೇ ಅದು. ಆ್ಯಂಡ್ ಇದರಲ್ಲಿ ಬರೀ ನಮ್ಮ ರೆಗ್ಯುಲರ್ ಆ್ಯಕ್ಷನ್ನು ಸೆಂಟಿಮೆಂಟು ಎಲ್ಲ ಬಿಟ್ಟು ಒಂದು ವಿಷುವಲ್ ಎಕ್ಸ್ಪೀರಿಯನ್ಸೇ ಹೊಸದಾಗಿರುತ್ತೆ. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದೆ. ಪ್ರತಿಯೊಂದು ಶಾರ್ಟನ್ನು ಆಡಿಯನ್ಸ್ಗೆ ಅನಿಸುತ್ತೆ ಹೇಗೆ ತೆಗೆದ್ರು ಶಾರ್ಟ್ ಇದು, ಹೇಗೆ ಸಾಧ್ಯ ಆಯಿತು ಅಂತ. ಸೊ ಖಂಡಿತವಾಗ್ಲೂ ಅವ್ರು ಕೊಡೋ ಪ್ರತಿಯೊಂದು ರೂಪಾಯಿಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಏನು ಎಕ್ಸೆಪ್ಟ್ ಮಾಡ್ಬೋದು ಜನಗಳು? ತುಂಬ ಒಂದು ಹೊಸ ವಿಷುವಲ್ ಎಕ್ಸ್ಪೀರಿಯನ್ಸ್, ಹೊಸ ಕತೆ. ಈ ಥರದ್ದು ನಾನು ಯಾವತ್ತೂ ಮಾಡಿಲ್ಲ. ಆ್ಯಂಡ್ ಅದೇ ನಾನು ನೋಡಿದಾಗಲೂ ಹಾರರ್ ಟೈಮ್ ಲೂಪ್ ಯಾವತ್ತೂ ಬಂದಿಲ್ಲ. ಬಟ್ ಸೊ ಈ ಹಾರರ್ ಟೈಮ್ ಲೂಪ್ ಕಾನ್ಸೆಪ್ಟ್ ಏನಿದೆ ಇದು ವಿಷುವಲಿ ನೋಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಆ್ಯಂಡ್ ಪ್ರಜ್ವಲ್ ಒಂದು ತುಂಬ ಹೊಸ ಶೇಡಲ್ಲಿ ಈ ಸಿನಿಮಾ ನೋಡ್ಬೋದು. ಸರ್ ಇತ್ತೀಚೆಗೆ ಎಲ್ಲ ಬರೀ ಪ್ಯಾನ್ ಇಂಡಿಯಾ ಮೂವಿ ಅದ್ರ ನಡುವೆ ಪ್ರಜ್ವಲ್ ಮಾಡಿದ್ರು. ಸಿ ಮುಂಚೆನೂ ಎಲ್ಲ ಸಿನಿಮಾಗಳು ಇಲ್ಲಿ ರಿಲೀಸ್ ಆದಮೇಲೆ ಅಲ್ಲಿ ತಗೊಂಡು ಡಬ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದ್ವಿ. ಈಗ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಆದಾಗ ಅದನ್ನ ಪ್ಯಾನ್ ಇಂಡಿಯಾ ಅಂತೀವಿ. ಯಾವುದೇ ಒಂದು ಕಂಟೆಂಟು ಜನಕ್ಕೆ ಇಷ್ಟ ಆದರೆ ಬರೀ ನಮ್ಮ ರಾಜ್ಯದಲ್ಲಲ್ಲ ಇಡೀ ಜಗತ್ತಲ್ಲಿ ನೋಡ್ತಾರೆ. ಅದೇ ಒಂದು ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಎಲ್ಲೂ ನೋಡಲ್ಲ, ಇಲ್ಲೇ ನೋಡಲ್ಲ. ಸೊ ನಮಗೆ ಕಂಟೆಂಟ್ ಆ್ಯಂಡ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಸೊ ನಮ್ಮ ಸೊಗಡಿನ ಕಥೆಗಳು ಇತ್ತೀಚೆಗೆ ಮತ್ತೆ ಹೆಚ್ಚಾಗ್ತಿವೆ, ಅದು ಬಹಳ ಖುಷಿ ಕೊಡುವಂಥ ವಿಷಯ. ಬಟ್ ಒಂದು ಯೂನಿವರ್ಸಲ್ ಕಂಟೆಂಟ್ ಇದ್ದಾಗ ಖಂಡಿತವಾಗ್ಲೂ ಎಲ್ಲ ಕಡೆ ನೋಡ್ತಾರೆ.
ಬೇರೆ ಮೈಸೂರು ಭಾಷೆಗೆ ಹಾ ಈಗ ಸೈಮಲ್ಟೇನಿಯಸ್ ಆಗಿ ತೆಲುಗು ಅಲ್ಲಿ ರಿಲೀಸ್ ಆಗ್ತಾ ಇದೆ. ಮುಂದಿನ ವಾರ ತಮಿಳು ಮಲಯಾಳಂ. ಚಲನಚಿತ್ರದಲ್ಲಿ ತಮ್ಮ ಪಾತ್ರ ಏನಿರುತ್ತೆ? ಪೊಲೀಸ್ ಆಫೀಸರ್ ಪಾತ್ರ, ಬಟ್ ಅವನ್ನ ನೋಡಿದ್ರೆ ಪೊಲೀಸ್ ಆಫೀಸರ್ ತರ ಕಾಣಿಸಲ್ಲ, ಅವನೇ ರೌಡಿ ತರ ಇರ್ತಾನೆ. ಅದ ಅವನ ಆಟಿಟ್ಯೂಡ್. ಅವನ ಡಿಪಾರ್ಟ್ಮೆಂಟ್ ಅಲ್ಲೇ ಎಲ್ರು ರಾಕ್ಷಸ ಅಂತ ಕರೀತಿರ್ತಾರೆ. ಸೊ ಈ ರಾಕ್ಷಸ ಅಗೇನ್ಸ್ಟ್ ಬ್ರಹ್ಮ ರಾಕ್ಷಸ. ಟ್ಯಾಟೋ ಗಿಟ್ ಎಲ್ಲ ಇರುತ್ತೆ, ಅದೆಲ್ಲ ಹ್ಮ್. ಯಾವ ರೀತಿ? ಸೊ ಇದು ರಾಕ್ಷಸ ಪಾರ್ಟ್ 2 ಸಿನಿಮಾ ನಾವೀಗ ಏನ್ ಮಾಡಿದೀವಿ, ಸೀಕ್ವಲ್. ಇದ್ರ ಪ್ರೀಕ್ವೆಲ್ ಬರುತ್ತೆ. ಆ, ಈ ಡೌಟ್ಸ್ ಏನ್ ಕ್ರಿಯೇಟ್ ಆಗುತ್ತೆ, ಇವಾಗ ಟ್ಯಾಟೂ ಏನಕ್ಕೆ ಹಾಕೊಂಡಿದ್ದಾನೆ, ಏನಕ್ಕೆ ಈ ತರ ವರ್ತನೆ ಮಾಡ್ತಿದ್ದಾನೆ, ಇದೆಲ್ಲ ರಾಕ್ಷಸ 1 ನಲ್ಲಿ ಕ್ಲಿಯರ್ ಆಗುತ್ತೆ. ಪಾರ್ಟ್ 2 ಇದೆ. ಇದೇ ಪಾರ್ಟ್ 2. ವಿಜಯ್ ಪಾರ್ಟ್ 1 ಮಾಡ್ಬೇಕು ಇವಾಗ, ಉಲ್ಟಾ. ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ಲ, ಒಳ್ಳೆ ಸಿನಿಮಾಗಳು ಮಾಡಿದಾಗ ಖಂಡಿತವಾಗ್ಲೂ ನಮ್ ಜನ ಬಂದು ಬೆಂಬಲ ಕೊಟ್ಟಿದ್ದಾರೆ. ಅಂಡ್ ಬರೀ ನಮ್ ಸಿನಿಮಾಗಲ್ಲ, ಇಡೀ ಕನ್ನಡ ಚಿತ್ರರಂಗಕ್ಕೆ ಜನ ಪ್ರೀತಿ ಯಾವಾಗ್ಲೂ ಇದೆ. ಅಂಡ್ ನಮ್ ಕೆಲಸ ಒಳ್ಳೆ ಸಿನಿಮಾಗಳನ್ನ ಮಾಡಿ ಅವ್ರನ್ನ ರಕ್ಷಿಸೋದು. ನಂಬರ್ ಆಫ್ ಸ್ಕ್ರೀನ್ಸ್ ಇನ್ನೂ ಐಡಿಯಾ ಇಲ್ಲ, ಚೆಕ್ ಮಾಡಿಲ್ಲ, ಬಟ್ ನೋಡ್ಬೇಕು. ರಾಜ್ಯದಂತೆ ಎಲ್ಲ ಕಡೆ ಖಂಡಿತವಾಗ್ಲೂ. ಥ್ಯಾಂಕ್ ಯು.